ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಮನುಷ್ಯ ಪ್ರತಿಯೊಂದು ವರ್ಗದಲ್ಲೂ ಕೂಡ ಆತ ತನ್ನ ನಿತ್ಯ ನೈಮಿತ್ಯ ಕರ್ಮಗಳಿಗೆ ಅನುಗುಣವಾಗಿ ಆತ ಹೋರಾಟವನ್ನು ನಡೆಸುತ್ತಲೇ ಇರ್ತಾನೆ. ಹುಟ್ಟಿದ ನಂತರ ಚೆನ್ನಾಗಿರುವಂಥ ವಿದ್ಯಾಭ್ಯಾಸ, ಆ ವಿದ್ಯಾಭ್ಯಾಸದಿಂದ ನಾನು ಚೆನ್ನಾಗಿರಬೇಕು, ನನ್ನ ಸಂಸಾರವನ್ನು ಒಳ್ಳೆಯ ರೀತಿ ಸಾಕಿ ಸಲಹಬೇಕೆಂಬಂಥ ಉದ್ದೇಶ ಅದರಲ್ಲಿರ್ತದೆ. ವಿದ್ಯಾಭ್ಯಾಸ ಮುಗಿದ ನಂತರ ಆತ ಸಂಸಾರದ ಜೀವನಕ್ಕೆ ಬರ್ತಾನೆ, ವ್ಯವಹಾರದ ಜೀವನಕ್ಕೆ ಬರ್ತಾನೆ. ಆಗಲೂ ಕೂಡ ಆತನ ಸಂಸಾರ ಚೆನ್ನಾಗಿರಬೇಕು, ನಾನು ಮಾಡೋಂಥ ವ್ಯವಹಾರವು ಕೂಡ ಒಳ್ಳೆಯದಾಗಿರಬೇಕು, ಒಳ್ಳೆಯ ಫಲ ನನಗೆ ಸಿಕ್ಕಬೇಕು ಅಂತೇಳಿ. ಹಾಗೆ ಈ ವ್ಯವಹಾರ ಇತ್ಯಾದಿಗಳೆಲ್ಲವೂ ಮುಗಿಸಿದ ನಂತರ ಆತ ವಿಶ್ರಾಂತ ಜೀವನ. ಹಿಂದೆ ರಾಜ ಮಹಾರಾಜರು ಆದರೆ ವಾನಪ್ರಸ್ಥ ಜೀವನಕ್ಕೆ ಹೋಗಿ ಅಲ್ಲಿ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡಿ ಬ್ರಾಹ್ಮಣರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಮುಂದೆ ಮೋಕ್ಷಕ್ಕೆ ಬೇಕಾದಂಥ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಅವುಗಳನ್ನು ಆಗ ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ವಿದ್ಯಾಭ್ಯಾಸ, ಜೀವನ ಇತ್ಯಾದಿ ಒಂದು ರೀತಿಯಾದಂಥ ಹೋರಾಟವನ್ನು ನಡೆಸಿದಂಥ ಮನುಷ್ಯ ಕೊನೆಯದಾಗಿ ಆತ ಚಿಂತನೆಗೆ ಒಳಪಡಬೇಕಾದ್ದು ನಾನು ಮೋಕ್ಷಕ್ಕೆ ಏನು ಮಾಡಬಹುದು ಅಂತ. ಅಂದರೆ ವಿಶ್ರಾಂತಿ ಜೀವನದಲ್ಲಿ ಆಗ ಆತ ಮೋಕ್ಷಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಕ್ರಮವನ್ನು ಮಾಡುವಂಥದ್ದು. ಧ್ಯಾನವನ್ನು ಮಾಡಬಹುದು, ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಹಾಗೆ ಕುಳಿತಲ್ಲಿ ನಿಂತಲ್ಲಿ ಆತ ಭಗವಂತನ ಧ್ಯಾನವನ್ನು ಮಾಡುತ್ತಿರುವುದೇ ಮುಂದೆ ಮೋಕ್ಷಕ್ಕೆ ಇರುವಂಥ ಸುಲಭವಾದಂಥ ದಾರಿ. ಅಂದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಮನುಷ್ಯ ಹುಟ್ಟಿ ಸಾಯುವವರೆಗೂ ಯಾವುದೋ ಒಂದು ರೀತಿಯಾದಂಥ ಹೋರಾಟದಲ್ಲಿ ಆತ ತೊಡಗಿರ್ತಾನೆ, ಹೋರಾಟವನ್ನು ಮಾಡುತ್ತಲೇ ಇರಬೇಕಾಗ್ತದೆ. ಹಾಗಾಗಿ ಇಂತಹ ಚಿಂತನೆಯಲ್ಲಿ ನಾವು ನಮ್ಮ ಪ್ರಯತ್ನ ಅಂತ ಹೇಳುವಂಥದ್ದು ಕೇವಲ ಅಲ್ಲಿ ನಮ್ಮ ಇಂದ್ರಿಯ ಸುಖಕ್ಕಾಗಿ ಮಾತ್ರ ಇರಬಾರದು, ಹೊರತು ಪಾರಮಾರ್ಥಿಕವಾದಂಥ ಸುಖಕ್ಕೆ ಇರಬೇಕೆಂಬುದೇ ನನ್ನ ಇಂದಿನ ಈ ಪ್ರವಚನದ ಮುಖ್ಯ ಸಾರಾಂಶ. ಅಂದರೆ ನಮ್ಮ ಯಾವುದೇ ರೀತಿಯಾದಂತಹ ಪ್ರಯತ್ನ ಅಂತ ಹೇಳುವಂಥದ್ದು ಅದು ಅತ್ಯುನ್ನತವಾಗಿ ಇರಬೇಕು. ಆ ಅತ್ಯುನ್ನತವಾದುದಂದರೆ ಏನು? ನಾವು ಪರದಲ್ಲೂ ಕೂಡ ಅದರ ಸುಖವನ್ನು, ಅದರ ಪ್ರಯೋಜನವನ್ನು ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಫಲದಿಂದ ಅನುಭವಿಸುವಂತಿರಬೇಕು. ಸಾಧ್ಯವಾದರೆ ಮೋಕ್ಷವನ್ನು ಪಡೆದುಕೊಳ್ಳುವಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅಂತ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, 7 ಎದ್ದೇಳು ಗುರಿ ಮುಟ್ಟುವವರೆಗೂ ವಿರಮಿಸದಿರು ಅಂತ. ಇದು ನಮಗೆ ಪಾಠ್ಯ ಪುಸ್ತಕಗಳಲ್ಲಿ ದಿನನಿತ್ಯವೂ ನಾವು ಯಾರಾದರೂ ಭಾಷಣ ಇತ್ಯಾದಿಗಳಲ್ಲಿ ವಿವೇಕಾನಂದರು ಹೇಳಿದಂತೆ ಈ ಮಾತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂದರೆ ನಾವು ಯಾವತ್ತೂ ಉದಾಸೀನರಾಗಿರಬಾರ್ದು, ನಾವು ಕರ್ತವ್ಯವನ್ನು ಮಾಡಬೇಕು. ಹಾಗಾಗಿ ನಮ್ಮ ಒಂದು ಮನುಷ್ಯನ ಜೀವನದಲ್ಲಿ ಏನು ಗುರಿ ಇದೆ ಆ ಗುರಿಯನ್ನು ಸಾಧಿಸುವವರೆಗೂ ನಾವು ವಿರಮಿಸಬಾರದು ಅಂತ. ಅದನ್ನೇ ಕಠೋಪನಿಷತ್ತು ಅಲ್ಲಿ ಹೇಳುವಂಥದ್ದಿಗೇನು? ನಿನ್ನ ಗುರಿ ಅಂತ ಹೇಳುವಂಥದ್ದು ಕೇವಲ ಲೌಕಿಕ ಜೀವನಕ್ಕಾಗಿ ಇರಬಾರ್ದು, ಅದು ಪಾರಮಾರ್ಥಿಕವಾಗಿ ಇರಬೇಕು, ಅದೇ ನಿನ್ನ ಅಂತಿಮ ಗುರಿ ಅಂತ. ವಿವೇಕಾನಂದರು ಹೇಳಿದ್ದು ನಿನ್ನ ಜೀವನದಲ್ಲಿ ನೀನು ಗುರಿಯನ್ನು ತಲುಪಬೇಕು, ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತ. ಹಾಗೆ ಅದಕ್ಕಿಂತಲೂ ಮೊದಲು ಆ ಉಪನಿಷತ್ತು ಅಂತ ಹೇಳುವಂಥದ್ದು ನಿನ್ನ ಗುರಿ ಅಂತ ಹೇಳುವಂಥದ್ದು ಅದು ಪಾರಮಾರ್ಥಿಕವಾಗಿರಬೇಕು, ಅದನ್ನು ತಲುಪುವವರೆಗೂ ನೀನು ವಿರಮಿಸದಿರು ಅಂತ ಅಲ್ಲಿ ಹೇಳಿರುವಂಥದ್ದು. ಹಾಗೆ ಇದು ವಿವೇಕಾನಂದರು ಯುವಕರಿಗೆ ಹೇಳಿದ ಮಾತು. ಆದರೆ ಅವರ ಈ ಭವಿಷ್ಯವನ್ನು ಅವರೇ ರೂಪಿಸಿಕೊಳ್ಬೇಕು. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕು. ನಾವು ಪಾರಮಾರ್ಥಿಕವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ಲೌಕಿಕ ಜೀವನದಲ್ಲಿ ಆಗಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಬೇಕಾದ್ರೆ ಅದಕ್ಕೆ ನಾವೇ ಪ್ರಯತ್ನ ಪಡಬೇಕು, ಕ್ರಿಯಾಶೀಲರಾಗಿರಬೇಕು. ನಮ್ಮನ್ನು ಉದ್ಧಾರ ಇನ್ನೊಬ್ಬ ಮಾಡಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನಮಗೆ ಬಾಯಾರಿಕೆ ಆದಾಗ ನಾವೇ ನೀರು ಕುಡಿಬೇಕು. ಇನ್ನೊಬ್ಬ ನೀರು ಕುಡಿದ್ರೆ ನಮ್ಮ ಬಾಯಾರಿಕೆ ಆರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಹಸಿವಾದಾಗ ನಾವೇ ಉಣಬೇಕು. ಅಯ್ಯೋ ನನಗೆ ಜೋರು ಹಸಿವಾಗಿದೆ, ನೀನು ಊಟ ಮಾಡು ಅಂತ ಹೇಳಿದರೆ ಮತ್ತೊಬ್ಬ ಊಟ ಮಾಡಿದರೆ ನಮ್ಮ ಹಸಿವು ಈಡೇರುವುದಿಲ್ಲ. ಹಾಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನಾವೇ ತೊಡಗಿದಾಗ ನಮ್ಮ ಸುಖ ದುಃಖಗಳನ್ನು ನಾವು ಕಳ್ಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯ ಉಂಟು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಮಾತಿನ ಹಿಂದಿನ ಮರ್ಮ ಅಂದರೆ ಶಕ್ತಿ ಏನು ಅಂದರೆ ನಮ್ಮ ಯುವಕರು ಇಂದು ನಾನು ಮಾಡುವಂಥದ್ದಲ್ಲ. ಹೆಚ್ಚಾಗಿ ಏನಾದರೂ ಹೇಳಿದರೆ ನೀನು ಹಾಗಾಗಬೇಕು ಹೀಗಾಗಬೇಕು ಅಂತ ಯಾರಾದರೂ ಒಬ್ಬ ಹುಡುಗನಿಗೆ ಹೇಳಿ, ಅಯ್ಯೋ ಇದು ನನಗಾಗುವಂಥದ್ದು, ನನಗೆ ಸಾಧ್ಯ ಇಲ್ಲ, ಅಷ್ಟು ನನಗೆ ತಲೆ ಕೆಲಸ ಮಾಡುವುದಿಲ್ಲ, ನಾನು ಅಷ್ಟು ಬುದ್ಧಿವಂತನಲ್ಲ, ಇನ್ನು ಹೆಚ್ಚಿನದ್ದು ಓದಬೇಕಾದ್ರೆ ನನ್ನ ಅಪ್ಪ ಶ್ರೀಮಂತ ಅಲ್ಲ, ಅಷ್ಟು ಓದಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹೀಗೆ ಯಾವುದೋ ಒಂದು ವಿಚಾರದಲ್ಲಿ ನಾವು ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಆ ಸಾಧನೆಯತ್ತ ಗಮನವನ್ನು ಕೊಡಬೇಕೇ ಹೊರತು ಅದಕ್ಕೆ ಸಾಧನೆ ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ ಎಂಬಂತಹ ಆ ನೆಗೆಟಿವ್ ಥಿಂಕಿಂಗನ್ನು ನಾವು ಬಿಟ್ಟು ಬಿಡಬೇಕು. ಅವೆಲ್ಲವೂ ಒಂದು ಕ್ಷಲ್ಲಕ. ಹಾಗಾದರೆ ನಾವು ಏನು ಗುರಿ ಮುಟ್ಟಲಿಕ್ಕೆ ಏನು ಮಾಡ್ಬೋದು ಅದನ್ನು ಮಾತ್ರ ಚಿಂತನೆ ಮಾಡಬೇಕು ಹೊರತು ಗುರಿ ಮುಟ್ಟಲಿಕ್ಕೆ ಏನು ಸಾಧ್ಯ ಇಲ್ಲ ಎಂಬಂಥ ಪಟ್ಟಿಯನ್ನು ಮಾಡಲಿಕ್ಕೆ ನಾವು ಹೋಗಲೇಬಾರದು.
ಅದು ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಹಿಂದೆ ಉಳಿಲಿಕ್ಕೆ ಅದು ಮುಖ್ಯ ಕಾರಣ ಆಗ್ತದೆ. ಯಾರೇ ಮನುಷ್ಯ ಆಗಲಿ, ಮನುಷ್ಯನು ಪ್ರತಿಯೊಬ್ಬನು ತನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಿಂದಿನ ಕೆಲವರು ಅದನ್ನು ಸಾಧಿಸಿ ತೋರಿಸಿದವರಿದ್ದಾರೆ, ಅವರು ಕೂಡ ಮನುಷ್ಯರೇ ಆಗಿದ್ದಾರೆ. ಅವರು ಮನುಷ್ಯರಾಗಿ ಅದನ್ನು ಸಾಧಿಸಿರಬೇಕಾದ್ರೆ ನಾನೊಬ್ಬ ಮನುಷ್ಯನಾಗಿ ಅದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಅದು ನಮ್ಮ ದಡ್ಡತನ, ಮೂರ್ಖತನ, ನಮ್ಮ ಉದಾಸೀನ ಅಂತ ಹೇಳಿದರೂ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕುಳಿತುಕೊಳ್ಬಾರ್ದು. ಹಾಗೆ ಮಳೆ ಸುರಿಯುತ್ತದೆ, ಹಾಗೆ ಪರಿಣಾಮ ಭೂಮಿಯಲ್ಲಿ ಬೆಳೆ ಬೆಳೀತದೆ. ಮಳೆ ಸುರಿದ್ರೆ ಏನು ಪ್ರಯೋಜನ? ನೀರು ಪಕ್ಷಿಗಳಿಗೆ, ಮನುಷ್ಯರಿಗೆ, ಸಸ್ಯಗಳಿಗೆ, ಹೀಗಾಗಿ ಕೋಟ್ಯಾನುಕೋಟಿ ಜೀವನ ಸಂಕುಲಕ್ಕೆ ಆ ಮಳೆ ಅಂತೇಳುವಂಥದ್ದು ಜೀವನಕ್ಕೆ ಆಧಾರವಾಗುತ್ತದೆ. ಭೂಮಿಯಲ್ಲಿರುವಂಥ ಅಣು, ರೇಣು, ತೃಣಕಾಷ್ಟಗಳೆಲ್ಲವೂ ಕೂಡ ಆಗ ಕ್ರಿಯಾಶೀಲವಾಗುತ್ತದೆ ಒಂದು ಮಳೆ ಬಂದದ್ದರಿಂದ. ಹಾಗೆ ಮುಂದೆ ಸೂರ್ಯ ವಿರಮಿಸಿದರೆ, ಒಂದು ಕ್ಷಣ ಗಾಳಿ ಬೀಸದೇ ಇದ್ದರೆ ಈ ಪ್ರಪಂಚವೇ ಒಂದು ಅಲ್ಲೋಲ ಕಲ್ಲೋಲ ಆಗ್ತದೆ. ಮಳೆ ಅಂತೇಳುವಂಥದ್ದು ಪ್ರಾಣ, ನೀರು ಅಂತೇಳುವಂಥ ಪ್ರಾಣ, ಸೂರ್ಯ ಅಂತೇಳುವಂಥದ್ದು ಕೂಡ ಈ ಸಸ್ಯ ಸಂಕುಲ ಮನುಷ್ಯನಿಗೆ ಅತ್ಯಂತ ಅಗತ್ಯ. ಗಾಳಿ ಅಂತೇಳುವಂಥದ್ದು ಅದು ಬೇಕೇ ಬೇಕು. ಇವೆಲ್ಲವೂ ಕ್ರಿಯಾಶೀಲವಾಗಿಲ್ಲದಿದ್ದರೆ ನಮ್ಮ ಮನುಷ್ಯರ ಹಾಗೆ ನನಗೆ ಈಗ ಸುಸ್ತಾಗಿದೆ, ನಾನು ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ತೇನಂತ ಇವೆಲ್ಲವೂ ಮಾಡಿಕೊಂಡ್ರೆ ಅಲ್ಲಿ ಪ್ರಪಂಚ ಅಂತೇಳುವಂಥದ್ದೇ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಕಂಡಾದರೂ ನಾವು ಸ್ವಲ್ಪ ಪ್ರಯತ್ನವನ್ನು ಹೆಚ್ಚು ಮಾಡಬೇಕು. ಹಾಗಂದರೆ ಇವೆಲ್ಲವೂ ಕೂಡ ಪ್ರತಿನಿತ್ಯವೂ ಪ್ರತಿ ನಿಮಿಷವೂ ಕೂಡ ಅಲ್ಲೂ ಕ್ರಿಯಾಶೀಲವಾಗಿ ಇರುವಾಗ ನಾವು ಕೂಡ ಯಾಕೆ ಕ್ರಿಯಾಶೀಲರಾಗಿ ಇರ್ಬೋದು, ಹೇಗೆ ಇರ್ಬೋದು, ಈ ರೀತಿಯಾದಂಥ ಚಿಂತನೆ ಇರಬೇಕು. ಹಾಗಾಗಿ ನಾವು ಪ್ರಯತ್ನದಿಂದ ಸ್ವಾಭಿಮಾನಿಗಳಾಗಿ ಬದುಕಬೇಕೆಂಬುದೇ ಇಲ್ಲಿ ವಿವೇಕಾನಂದರಾಗಲಿ, ಉಪನಿಷತ್ತಿನದ್ದಾಗಲಿ ಇವರ ಮಾರ್ಗದರ್ಶನ ಉಪದೇಶವೂ ಕೂಡ ಹಾಗೆ. ಮನುಷ್ಯ ಬದುಕುವುದು ಮಾತ್ರ ಮುಖ್ಯ ಅಲ್ಲ, ಆತ ಸ್ವಾಭಿಮಾನಿ ಆಗಿ ಬದುಕಬೇಕು. ಸ್ವಾಭಿಮಾನಿ ಆಗಿ ಬದುಕಿದಾಗ ಆತನಿಗೆ ಎಲ್ಲ ರೀತಿಯಾದಂಥ ಜ್ಞಾನ ಅಂತ ಹೇಳುವಂಥದ್ದು ತನ್ನಿಂದ ತಾನೇ ಅಲ್ಲಿ ಅವನಿಗೆ ಬಂದು ಬಿಡ್ತದೆ. ಇಲ್ಲದಿದ್ದರೆ ಪರಾವಲಂಬಿ ಆಗಿದ್ದಾಗ ಯಾರೋ ಇನ್ನೊಬ್ಬರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳಿದಾಗ ಇವನಿಗೆ ಆ ಯೋಚನೆ ಮಾಡುವಂಥ ಶಕ್ತಿ ಅವನು ಕಳ್ಕೊಂಡು ಬಿಡ್ತಾನೆ. ನಾವು ಸ್ವಾವಲಂಬಿಗಳಾದಾಗ ನಾವು ಸ್ವಾವಲಂಬಿಗಳಾಗ್ಬೋದು, ಹೇಗೆ ನಾವು ಸಾಧನೆಯನ್ನು ಮಾಡ್ಬೋದು, ನಾವು ಇಚ್ಛೆಪಟ್ಟಂಥ ಗುರಿಯನ್ನು ಮುಟ್ಟಿಬೋದು ಎಂಬುದಕ್ಕೆ ಅಲ್ಲಿ ಆಲೋಚನೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಹುಟ್ಟುತ್ತದೆ. ಅದು ನಮಗೆ ಸಹಾಯವನ್ನು ಮಾಡ್ತದೆ, ಅದು ಸಹಜವೂ ಕೂಡ ಆಗಿರುತ್ತದೆ. ಹಾಗಾಗಿ ಯಾವುದೇ ದಿಶೆಯಲ್ಲಿ ನಾವು ಒಂದು 2-3 ಜನರ ಒಂದು ಉದಾಹರಣೆಯನ್ನು ನೋಡುವುದಾದರೆ ನೋಡಿ, ಯಾವುದೇ ವಿಷಯದಲ್ಲಿ ವಿದ್ವತ್ತು ಪಡೆದವರಲ್ಲ, ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದವರಲ್ಲ, ವಿಶೇಷವಾಗಿ ಆರ್ಥಿಕವಾಗಿಯೂ ಶ್ರೀಮಂತರಾಗಿರುವುದಲ್ಲ. ಹಾಗೆ 3000 ಪುಟಗಳ ಬಾಲ ಪ್ರಪಂಚವನ್ನು, 100 ಕಾದಂಬರಿಗಳನ್ನು, ಅನುವಾದಿತವಾದಂಥ ಪ್ರಬಂಧಗಳನ್ನು, ಪ್ರವಾಸ, ಸಾಹಿತ್ಯ, ಪಠ್ಯಪುಸ್ತಕ, ಶಬ್ದಕೋಶ, ಯಕ್ಷಗಾನ, ವಿಜ್ಞಾನ, ಪ್ರಪಂಚ ಇಷ್ಟೇ ಅಲ್ಲ, ಈ ಅನೇಕ ರೀತಿಯಲ್ಲಿ ಸಂಗೀತ, ಸಾಹಿತ್ಯ, ಈ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಸಾಹಿತ್ಯವನ್ನು ಮಾಡಿ ಅಲ್ಲಿ ಸಾಧನೆಯನ್ನು ಮಾಡಿ ಹಾಗೆ ಜ್ಞಾನಪೀಠವನ್ನು ಪ್ರಶಸ್ತಿಯನ್ನು ಪಡೆದ ಕೋಟ ಶಿವರಾಮ ಕಾರಂತ ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ. ಯಾಕೆ ನಾನು ಈ ವಿಚಾರವನ್ನು ಇಂದಿನ ಪ್ರವಚನದಲ್ಲಿ ಇದನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಅನೇಕರು ನನ್ನಿಂದ ಆಗುವುದಿಲ್ಲ, ನಾನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಇಂಥದ್ದನ್ನು ಮಾಡಬೇಕಾದ್ರೆ ನಾನು ಇಂಥದ್ದನ್ನು ಓದಬೇಕು, ಅದರಲ್ಲಿ ಕಲಿಬೇಕು. ಹಾಗಾಗಿ ಇಲ್ಲಿ ನಾವು ಕಂಡುಕೊಳ್ಬೇಕಾದ್ದು ನಮ್ಮಲ್ಲಿ ತೀವ್ರವಾದಂಥ ಇಚ್ಛಾಶಕ್ತಿ ಒಂದು ಇದ್ದರೆ ಮನುಷ್ಯನು ಏನೂ ಸಾಧಿಸಬಹುದು ಅಂತ ಹೇಳುವುದಕ್ಕೆ ಈ ವ್ಯಕ್ತಿಗಳ ಉದಾಹರಣೆಯನ್ನು ನಾವು ನೆನಪು ಮಾಡಿಕೊಳ್ಬೋದು, ಇವರ ವ್ಯಕ್ತಿತ್ವವನ್ನು ನಾವು ಪರಿಚಯ ಮಾಡಿಕೊಳ್ಬೋದು. ಹಾಗಾದರೆ ಇವರು ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಉಂಟು? ಇವರಲ್ಲಿ ಏನು ಬೇರೆ ಏನಾದರೂ ದಿವ್ಯ ಶಕ್ತಿಗಿತ್ತ? ಇವರೇನು ಅವತಾರ ಪುರುಷರ? ಏನೂ ಅಲ್ಲ, ನಮ್ಮ ಹಾಗೆ ಸಾಮಾನ್ಯವಾದಂಥ ಮನುಷ್ಯರೇ ಆಗಿದ್ದರು. ನಮ್ಮ ಹಾಗೆ ಹುಟ್ಟಿದರು, ನಮ್ಮ ಹಾಗೆ ಸತ್ರು, ನಮ್ಮ ಹಾಗೆ ಊಟ ತಿಂಡಿ ಎಲ್ಲವನ್ನು ಮಾಡ್ತಾರೆ, ಅವರಿಗೆ ಹಸಿವು ಉಂಟು, ಬಾಯಾರಿಕೆ ಉಂಟು, ಎಲ್ಲ ಉಂಟು. ಹಾಗಾಗಿ ಅವರು ಕೂಡ ಸಾಮಾನ್ಯ ಮನುಷ್ಯರೇ. ಆದರೆ ಸಾಮಾನ್ಯ ಮನುಷ್ಯರಿಗಿಂತ ವಿಶೇಷವಾದಂತಹ ಸಾಧನೆ ಮಾಡಿದರು. ಅದಕ್ಕೆ ಕಾರಣ ಅವರಲ್ಲಿರುವ ತೀವ್ರವಾದಂಥ ಇಚ್ಛಾಶಕ್ತಿ, ಸ್ವಾಭಿಮಾನ, ಇವೆಲ್ಲದರಿಂದ ಇದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಇದನ್ನು ನಮ್ಮ ಯುವಕರು ಕಂಡುಕೊಂಡು ಆ ಸ್ಫೂರ್ತಿಯನ್ನು ಪಡೆದುಕೊಂಡು ತಾವು ಕೂಡ ವಿಶೇಷವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ 2000ಕ್ಕೂ ಹೆಚ್ಚು ಯಂತ್ರಗಳನ್ನು ಸೃಷ್ಟಿಸಿ ಅಸಾಧಾರಣವಾದಂತಹ ಪ್ರತಿಭಾಶಾಲಿ ಎನಿಸಿಕೊಂಡ ಥಾಮಸ್ ಆಲ್ವಾ ಎಡಿಸನ್ ಅವರ ಅಭಿಪ್ರಾಯದಂತೆ, ಯಾಕಂದರೆ
ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಗೊತ್ತುಂಟು. ಯಾಕಂದರೆ ನೂರಾರು ಸಾವಿರಾರು ಯಂತ್ರಗಳನ್ನು ಆವಿಷ್ಕಾರ ಮಾಡಿ ನಮಗೆ ಈಗಲೂ ಕೂಡ ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಅವರು ಕೂಡ ಏನು ದೇವರಲ್ಲ, ದೇವತಾ ಸ್ವರೂಪ ಅಲ್ಲ, ನಮ್ಮ ಹಾಗೆ ಸಾಮಾನ್ಯ ಮನುಷ್ಯರಾಗಿದ್ದರು. ಆದರೆ ಇಷ್ಟೊಂದು ಸಾಧನೆಯನ್ನು ಮಾಡಿದರು. ಹಾಗಾದರೆ ಅವರು ಏನು ಅಭಿಪ್ರಾಯ ಪಡ್ತಾರೆ? ಹಾಗಂದರೆ ಅವರು ಹೇಳಿದಂತೆ ಅವರ ಅಭಿಪ್ರಾಯ ಅಂತ ಯಾವುದೇ ಆವಿಷ್ಕಾರಗಳಾಗಲಿ, ಯಾವುದೇ ಸಾಧನೆಗಳಾಗಲಿ, ಮನುಷ್ಯರು ಏರುವಂಥ ಉನ್ನತಿಗಾಗಲಿ ಅದಕ್ಕೇನು ವಿಶೇಷವಾದಂತಹ ಒಂದು ದೈವ ಕೃಪೆ ಅಂತೇಳುವಂಥದ್ದು ಅಲ್ಲ. ನಾವು ಕ್ರಿಯಾಶೀಲರಾಗಿರಬೇಕು. ಯಾವಾಗಲೂ ನಾವು ಏನಾದರೂ ಮಾಡಬೇಕು ಅಂತಿದ್ದರೆ ಅದರ ಕಡೆಗೆ ಮನಸ್ಸು ಇರಬೇಕು ಹೊರತು ಇನ್ನೊಂದರ ಕಡೆಗೆ ಮನಸ್ಸು ಹೋಗಬಾರ್ದು. ಇನ್ನೊಂದರ ಕಡೆಗೆ ನಾವು ವೈರಾಗ್ಯವನ್ನು ತಾಳಬೇಕು. ಆಗ ಇಚ್ಛಿಸಿದಂತಹ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಉಂಟು. ಯಾವುದೇ ಆವಿಷ್ಕಾರಗಳು ಅದು ಆಕಸ್ಮಿಕವಲ್ಲ, ಅವು ನಿರಂತರವಾದಂತಹ ಪ್ರಯತ್ನಕ್ಕೆ ಒಲಿದ ವರಗಳು. ನಮ್ಮ ನಿರಂತರವಾದಂತಹ ಪ್ರಯತ್ನಗಳು ಮಾಡಿದಾಗ ಖಂಡಿತವಾಗಿಯೂ ನಮಗೆ ಅದು ಸಿದ್ಧಿಸುತ್ತದೆ. ಅದು ನಮಗೆ ಪಡೆದಂಥ ಕೊಟ್ಟಂಥ ವರ ಆಗುತ್ತದೆ. ಸ್ಫೂರ್ತಿ, ಅದೃಷ್ಟ ಇವೆಲ್ಲ ಯಶಸ್ಸಿಗೆ ಒಂದು ಕಾರಣ. ಆದರೆ ಮುಖ್ಯವಾಗಿ ನಮಗೆ ಬೇಕಾಗುವುದು ಆ 99 ಪಾಲು ಅಂತ. ಯಾವುದೇ ಒಬ್ಬ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಂಡವನಿಗೆ ಅವನ ಜೀವನದಲ್ಲಿ 99 ಪಾಲು ಸಹಾಯವಾದದ್ದು ಅವನ ಸತತವಾದಂತಹ ಪರಿಶ್ರಮದ ಫಲ. ನಾವೆಲ್ಲರೂ ಹೇಳ್ಬೋದು ಅವನಿಗೆ ಅದೃಷ್ಟ ಇತ್ತು, ಅವನಿಗೆ ಮತ್ತೊಂದಿತ್ತು. ಅದಲ್ಲ, ಅವನು ಅಷ್ಟೊಂದು ಪ್ರಯತ್ನ ಪಟ್ಟದ್ದೇ ಒಂದಂಶ ಮಾತ್ರ ನಾವು ಇದನ್ನು ಗಮನಿಸಬಹುದು ಹೊರತು 99 ಪಾಲು ಅದು ಅವನ ಪರಿಶ್ರಮದ ಫಲ ಅಂತೇಳಿ ಈ ಶ್ರೇಷ್ಠವಾದಂಥ ವಿಜ್ಞಾನಿ ತನ್ನ ಅಭಿಪ್ರಾಯದಲ್ಲಿ ತಿಳಿಸ್ತಾನೆ. ಹೀಗೆ ಪ್ರಪಂಚದಲ್ಲಿ ನೂರಾರು ಸಾವಿರಾರು ಜನರು ತಮ್ಮ ತಮ್ಮ ಜೀವನದಲ್ಲಿ ಒಂದೊಂದು ಆದರ್ಶವನ್ನು, ಗುರಿಯನ್ನು ಆರಿಸಿಕೊಂಡು ಅದನ್ನು ತಮ್ಮ ಬದುಕಿನ ಉಸಿರಾಗಿಸಿಕೊಂಡು ಇತರರ ಯೋಚನೆಗಳನ್ನು ಬದಿಗಿರಿಸಿ ಹಾಗೆ ದೈಹಿಕ ಮಾನಸಿಕವಾದಂಥ ಶ್ರಮದಿಂದ ಸಾಧಕರಾದರು, ಅವರು ಮಹಾತ್ಮರೆನಿಸಿಕೊಂಡರು. ಹಾಗಾಗಿ ನೋಡಿ, ಒಂದು ಕಡೆಯಲ್ಲಿ ನಾವು ಬಾವಿ ತೋಡಬೇಕು ಅಂತ ಇಚ್ಛೆ ಪಡ್ತೇವೆ. ಬಾವಿ ತೋಡಬೇಕು ಅಂತ ಇಚ್ಛೆ ಪಟ್ಟಾಗ ನಾವು ಅಲ್ಲಿ ಹೊಂಡವನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹೊಂಡವನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡಿ ಸ್ವಲ್ಪ ಆಳಕ್ಕೆ ಹೋದಾಗ ಅಯ್ಯೋ ಇಲ್ಲಿ ನೀರೇ ಬರ್ತಾ ಇಲ್ಲ, ಇಲ್ಲಿ ನೀರು ಬರಲಿಕ್ಕಿಲ್ಲ ಅಂತೇಳಿ ಮತ್ತೊಂದು ಕಡೆಯಲ್ಲಿ ಹೊಂಡ ತೋಡ್ಲಿಕ್ಕೆ ಹೋಗುವಂಥದ್ದು. ಅಲ್ಲಿ ಸ್ವಲ್ಪ ಆಳ ಆದಾಗ ಅಲ್ಲೂ ನೀರು ಬರಲಿಲ್ಲ ಅಂತ ಮತ್ತೊಂದು ಕಡೆಗೆ ಹೋಗುವಂಥದ್ದು. ಹಾಗೆ ಯಾರೊಬ್ಬ ಬುದ್ಧಿವಂತ ಹೇಳ್ತಂತೆ, ಯಾಕೆ ಇಷ್ಟೆಲ್ಲ ಹೊಂಡಗಳನ್ನು ತೆಗೆದಿದ್ದೆ ಅಂತ. ಆಗ ಅವ ಹೇಳ್ತಾನೆ, ಅಯ್ಯೋ ನಾನು ಬಾವಿ ತೋಡಬೇಕು ಅಂತ ಇದ್ದೇನೆ, ಎಷ್ಟೆಲ್ಲಿ ಇಲ್ಲೆಲ್ಲ ತೋಡಿದ್ರು ನೀರು ಬರೋದು ಕಾಣ್ತಾ ಇಲ್ಲ, ಅದಕ್ಕೆ ಮತ್ತೊಂದು ತೋಡ್ತಾ ಇದ್ದೆ ಅಂತ. ಆಗ ಅವ ಹೇಳ್ತಾನಂತೆ, ನೋಡು ನೀನು ಅವಿವೇಕಿಯಾಗಿದ್ದಿ, ಇದೇ ಇಷ್ಟು ಹೊಂಡವನ್ನು ತೋಡುವ ಬದಲು ನೀನು ಒಂದೇ ಕಡೆಯಲ್ಲಿ ತೋಡಿದರೆ ಆ ಆಳದಲ್ಲಿ ನಿನಗೆ ಇಷ್ಟೊತ್ತಿಗಾಗಲೇ ನೀರು ಬರ್ತಿತ್ತು. ಈ ರೀತಿಯಾದಂಥ ಚಂಚಲ ಮನಸ್ಸಿಟ್ಟವನಿಂದ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮದಂಥ ಗುರಿ ಅಂತ ಹೇಳುವಂಥದ್ದು ಅದು ಸ್ಪಷ್ಟವಾಗಿರಬೇಕು, ಚಂಚಲತೆಗೆ ಇರಬಾರ್ದು. ಹಾಗಾಗಿ ದೈಹಿಕ ಮಾನಸಿಕ ಶ್ರಮಗಳಿಂದ ಸಾಧಕರಾದವರು ಮಹತ್ವರೆನಿಸಿಕೊಂಡರು ಎಂಬುದು ಇಲ್ಲಿ ನಾವು ಗಮನಿಸಬೇಕು. ಹಾಗೆ ಧರ್ಮ, ಕಲೆ, ಸಾಹಿತ್ಯ, ಕೃಷಿ, ವಿಜ್ಞಾನ ಹೀಗೆ ಯಾವುದೇ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಸಾಧನೆ ಮಾಡಿದವರು ಇರಲಿ. ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬನಿಗೆ ಕೊನೆಯ ತನಕ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಗುರಿ ಇರ್ತದೆ, ಒಂದೊಂದು ಸಾಧನೆ ಇರ್ತದೆ, ಅದರಲ್ಲೇ ಅವರು ಮುಂದುವರಿತಾ ಇರ್ತಾರೆ. ಆಗ ಆ ಸಾಧನೆ ಅಂತ ಹೇಳುವಂಥದ್ದು ಸರಿಯಾಗಿ ಅಲ್ಲಿ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದವರು ಅನೇಕ ವ್ಯಕ್ತಿಗಳಿದ್ದಾರೆ, ಪ್ರತ್ಯೇಕವಾದಂಥ ವ್ಯಕ್ತಿಗಳಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ನಾವು ಓದಬೇಕು, ಅದನ್ನು ಅಭ್ಯಾಸ ಮಾಡಬೇಕು. ಆಗ ನಮ್ಮ ಜೀವನದಲ್ಲೂ ಇಂತಹ ಏನಾದರೂ ಒಂದು ಗುರಿ ಇದ್ದರೆ ನಾವು ಅದನ್ನು ತಲುಪಲಿಕ್ಕೆ ಅದರಲ್ಲಿ ಸಹಾಯವಾಗುತ್ತದೆ. ಹಾಗೆ ಇದು ಕಠಿಣವಾದಂತಹ ಪರಿಶ್ರಮದಿಂದ ಸಾಧ್ಯ ಉಂಟು. ಇವೆಲ್ಲವನ್ನು ಯಾಕೆ ನಾನು ಈ ಪ್ರವಚನದಲ್ಲಿ ಪೀಠಿಕಾ ರೂಪವಾಗಿ ಇದನ್ನು ನಾನು ಹೇಳಿದೆ ಅಂದರೆ, ಮನುಷ್ಯನ ಜೀವನದ ಪರಮೋಚ್ಚವಾದಂತಹ ಗುರಿ ಸಾಕ್ಷಾತ್ಕಾರಕ್ಕಾಗಿರ್ಬೇಕು. ಯಾಕಂದರೆ ನಾವು ಮಾಡುವಂಥದ್ದು ಧಾರ್ಮಿಕ ಪ್ರವಚನ. ಈ ಧಾರ್ಮಿಕ ಪ್ರವಚನದಲ್ಲಿ ನಾವು ಇನ್ನೊಂದು ಸಂಪಾದನೆ ಮಾಡುವುದು ಹೇಗೆ, ಇದರಲ್ಲಿ ಮುಂದೆ ಹೋಗುವುದು ಹೇಗೆ ಹೇಳುವುದಲ್ಲ. ನಮ್ಮ ಗುರಿ ಏನು? ಮನುಷ್ಯರು ಧಾರ್ಮಿಕರಾಗಿ ಇರಬೇಕು, ಅವರು ಇನ್ನೊಬ್ಬ ಮಾನವೀಯತೆಯನ್ನು ಬೆಳೆಸಿಕೊಂಡು ಇರಬೇಕು, ಸತ್ಕಾರ್ಯಕ್ಕೆ ಅವರು ಮನಸ್ಸು ಹೋಗಬೇಕು, ದಾನವನ್ನು ಮಾಡುವವರಾಗಿರಬೇಕು, ಧರ್ಮಿಗಳಾಗಿರಬೇಕು. ಅದಕ್ಕಾಗಿ ನಾವು ಈ ವಿಚಾರಗಳನ್ನು ಹೇಳುವಂಥದ್ದು. ಅದರಂತೆಯೇ ಮನುಷ್ಯರ ಗುರಿ ಅಂತ ಹೇಳುವಂಥದ್ದು ಸಂಪತ್ತಿಗಾಗಿರದೆ ಅವರದ್ದು ಸಾಕ್ಷಾತ್ಕಾರಕ್ಕಾಗಿರಬೇಕು. ಪದೇ ಪದೇ ನಾವು ಎಲ್ಲ ಕಡೆಯಲ್ಲೂ ಹೇಳುವಂಥದ್ದು ಇದೆ, ಸಾಕ್ಷಾತ್ಕಾರಕ್ಕಾಗಿ ನೀವು ಮಾಡಿ. ಆಗ ಆ ಮನುಷ್ಯ ಅಂತ ಹೇಳುವವನು ಪರಿಪೂರ್ಣವಾಗಿ ಒಳ್ಳೆಯದಾದಂಥ ವ್ಯಕ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇದಕ್ಕಾಗಿ ನಾವು ಮುಖ್ಯವಾಗಿ ನಮ್ಮ ಗುರಿ ಅಂತ ಹೇಳುವಂಥದ್ದು ಸಾಕ್ಷಾತ್ಕಾರಕ್ಕಾಗಿ ಇರಬೇಕು. ಅದಕ್ಕಾಗಿ ಪ್ರಯತ್ನ ಪಡಬೇಕು,
ಹೋರಾಟವನ್ನು ಮಾಡಬೇಕು. ಅಚ್ಚರಿಯ ವಿಷಯವೇನೆಂದರೆ, ಮನುಷ್ಯರಿಗೆ ವಿವೇಕವಾದಂಥ ಉತ್ತಮವಾದಂಥ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವ ವಿಪುಲವಾದಂಥ ಅವಕಾಶಗಳು ಇದ್ದರೂ ಕೂಡ, ಮನುಷ್ಯನಿಗೆ ಬೇಕಾದಷ್ಟು ಅವಕಾಶ ಉಂಟು, ಆದರೂ ಇದ್ದರೂ ಕೂಡ ಮಧ್ಯದಲ್ಲಿ ಇಂದ್ರಿಯಗಳ ದಾಸರಾಗುತ್ತಾರೆ. ಯಾವುದೋ ಒಂದು ನಾವು ಸಾಧನೆ ಮಾಡಬೇಕು ಅಂತ ಹೋದರೆ ಅಲ್ಲಿ ಇಂದ್ರಿಯಗಳು ಕೇಳುವುದಿಲ್ಲ. ಹಾಗಾದರೆ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ ಮನುಷ್ಯನಿಗೆ ಕಷ್ಟ ಆಗ್ತದೆ. ಅವಕಾಶಗಳು ಬೇಕಾದಷ್ಟಿದೆ, ಆದರೆ ಇಂದ್ರಿಯಗಳು ಬಿಡ್ತಾ ಇಲ್ಲ. ಇದು ಅವನಿಗೆ ಬಂದಂಥ ಸಮಸ್ಯೆ. ಆದ್ದರಿಂದ ದುಃಖವನ್ನು ನಾವು ಮುಂದಕ್ಕೆ ಅನುಭವಿಸಬೇಕಾಗ್ತದೆ. ನಾವು ಈಗ ತಾತ್ಕಾಲಿಕವಾದಂಥ ಸುಖಕ್ಕೆ ಹೋಗಿ ಶಾಶ್ವತವಾದಂಥ ಸುಖವನ್ನು ಮರೆತು ಬಿಟ್ಟರೆ ಮುಂದೆ ನಾವು ದುಃಖವನ್ನು ಅನುಭವಿಸಬೇಕಾಗ್ತದೆ. ಇದಕ್ಕೆ ನಾವು ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಜೀವನದಲ್ಲಿ ನಾನಾ ಪಾಠಗಳನ್ನು ಕಲಿತು ಅದರ ಅನುಭವದಿಂದ ವಿಚಾರಪೂರ್ವಕವಾಗಿ ನಡೆಯುವವರೆಗೂ ದುಃಖ ತಪ್ಪಿದ್ದಲ್ಲ. ಯಾಕಂದರೆ ಜೀವನದಲ್ಲಿ ನಾವು ಕೆಲವು ವಿಚಾರಗಳನ್ನು ಕೇಳ್ತೇವೆ, ತಿಳಿತೇವೆ, ಆದರೆ ನಾವು ಸ್ವತಃ ಅನುಭವಿಸಿದಂತಹ ಒಂದು ವಿಚಾರಗಳು, ಒಂದು ಸಿಹಿಯಾದ ಒಂದು ಯಾವುದೋ ಒಂದು ಪಾನೀಯ ಉಂಟು, ಅದನ್ನು ಯಾರೋ ತಂದು ಇದು ಸಿಹಿ ಇದೆ ಕುಡಿ ಅಂತ ಹೇಳಿದರೆ ಸಿಹಿ ಇದೆ ನಮಗೆ ಗೊತ್ತಾಗ್ತದೆ, ಆದರೆ ಕುಡಿದ್ರೆ ನಮಗೆ ಅದು ಸ್ವತಃ ಅನುಭವ ಆಗ್ತದೆ, ಅದು ಎಷ್ಟು ಸಿಹಿಯಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ಹೇಳುವಂಥದ್ದು. ಹಾಗೆ ಕಹಿಯ ವಿಚಾರವೂ ಅಷ್ಟೇ, ಅದು ನಾವು ಸ್ವತಃ ಎಲ್ಲ ವಿಚಾರಗಳನ್ನು ಅನುಭವಿಸಿದಾಗ ನಮಗೆ ಜೀವನದಲ್ಲಿ ಒಂದು ಅನುಭವ ಆಗ್ತದೆ. ಆ ಅನುಭವವೇ ನಮಗೆ ನಿಜವಾದ ಒಂದು ಪಾಠ. ಆ ಪಾಠದಿಂದ ನಾವು ಕಲಿಯಬೇಕು. ಮತ್ತು ನಾವು ತಪ್ಪನ್ನಾಗಲಿ ಅಥವಾ ಒಳ್ಳೆಯದನ್ನಾಗಲಿ ನಾವು ಜೀವನದಲ್ಲಿ ಆಯ್ಕೆ ಮಾಡಬೇಕು. ತಪ್ಪಾಗಿದ್ದರೆ ಇದು ಮಾಡಿದ್ದರಿಂದ ಎಷ್ಟು ಕಷ್ಟ, ಎಷ್ಟು ತೊಂದರೆ ಎಂಬುದನ್ನು ಅರಿತಾಗ ತಪ್ಪು ಮಾಡಲಿಕ್ಕೆ ನಾವು ಹೋಗುವುದಿಲ್ಲ. ತಪ್ಪು ಅಂತ ಹೇಳುವಂಥದ್ದು ಸಹಜ ಗುಣ, ಆದರೆ ಒಮ್ಮೆ ಮಾಡಿದ ತಪ್ಪು ಮತ್ತೆ ಮಾಡಲಿಕ್ಕೆ ನಾವು ಹೋಗಬಾರದು. ಇದು ಜೀವನದಲ್ಲಿ ಕಲಿಯುವಂಥ ಪಾಠಗಳು. ಹಾಗೆ ಅದರಿಂದ ಕಲಿತು ಅದರ ಅನುಭವದಿಂದ ವಿಚಾರಪೂರ್ವಕವಾಗಿ ನಡೆಯುವವರೆಗೂ ಅವನಿಗೆ ವಿಚಾರ ಬರ್ತದೆ, ಇದು ಯಾವುದು ಮಾಡಬೇಕು, ಯಾವುದು ಬಿಡಬೇಕು ಅಂತಿಲ್ಲ. ಅದು ಅನುಭವ ಬರುವವರೆಗೂ ಈ ದುಃಖ ಅಂತೇಳುವಂಥದ್ದು ಮನುಷ್ಯನಿಗೆ ತಪ್ಪಿದ್ದಲ್ಲ. ಅನೇಕ ಜನರು ತಮ್ಮ ಲೌಕಿಕವಾದಂತಹ ಆಶಯಗಳನ್ನು ಸಾಧಿಸಲು ಹೋರಾಡುವಂತೆ ನಾವು ಆಧ್ಯಾತ್ಮಿಕ ವಿಚಾರಕ್ಕಾಗಿ, ಸಾಕ್ಷಾತ್ಕಾರಕ್ಕಾಗಿ ಹೋರಾಡಬೇಕು. ಅಂದರೆ ಹುಟ್ಟಿದ ಮೇಲೆ ನಮ್ಮ ಜೀವನ ಪರ್ಯಂತ ಹೋರಾಟವೇ. ಆದರೆ ಆ ಹೋರಾಟ ಅಂತ ಹೇಳುವಂಥದ್ದು ಕೇವಲ ಇಂದ್ರಿಯ ಸುಖಕ್ಕಾಗಿ ಇರಬಾರ್ದು. ಅದರ ಬದಲಾಗಿ ನಾವು ಸ್ವಲ್ಪ ಆಲೋಚನೆ ಮಾಡುವ. ನಾವು ಹೋರಾಟ ಅಂತೂ ಮಾಡಲೇಬೇಕು, ಆದರೆ ಆ ಹೋರಾಟ ಮಾಡುವುದನ್ನು ಒಳ್ಳೆಯದಕ್ಕಾಗಿ ಮಾಡಿದರೆ ಏನು, ಶಾಶ್ವತವಾದಂಥ ಸುಖಕ್ಕೆ ಮಾಡಿದರೆ ಏನು, ಈ ರೀತಿಯಾದಂಥ ಚಿಂತನೆಯನ್ನು ಮಾಡಬೇಕು. ಆದರೆ ಹೆಚ್ಚಿನವರು ಹೀಗೆ ಮಾಡಲಾರರು. ತಾತ್ಕಾಲಿಕವಾದಂಥ ಸುಖಕ್ಕೆ ಪ್ರಯತ್ನ ಪಡುವರು. ಒಮ್ಮೆ ಕುಳಿತು ಪ್ರಾಮಾಣಿಕವಾಗಿ ಯೋಚಿಸಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಬೇಕು. ನಾವು ಆಲೋಚನೆ ಮಾಡಬೇಕು. ನಾವು ಏನು ಕೆಲಸ ಇಲ್ಲದಿದ್ದಾಗ ಒಂದು ದಿವಸ ಇದರ ಕುಳಿತು ಆಲೋಚನೆ ಮಾಡಬೇಕು, ಯಾವುದು ಒಳ್ಳೆಯದು, ನಾವು ಪ್ರಾಪಂಚಿಕವಾದ ಜೀವನವನ್ನು ನಡೆಸಬೇಕೋ ಅಥವಾ ಆಧ್ಯಾತ್ಮಿಕವಾದ ಜೀವನವನ್ನು ನಡೆಸಬೇಕು ಎಂಬುದು ನಾವು ಆಲೋಚನೆ ಮಾಡಬೇಕು. ಹೀಗೆ ವಿವೇಕಯುತವಾದವನು, ಏನಾದರೂ ಸ್ವಲ್ಪ ವಿವೇಕವುಳ್ಳವನು, ಜ್ಞಾನವುಳ್ಳವನು ಮಾತ್ರ ಈ ಬದಲಾಗದ, ನಶಿಸದ ಅತ್ಯುನ್ನತವಾದುದನ್ನು ಸಾಧಿಸಲು ಮುಂದಾಗುತ್ತಾನೆ. ಯಾಕಂದರೆ ಒಮ್ಮೆ ನಾವು ಸಾಕ್ಷಾತ್ಕಾರ ಪಡೆದಾಗ ನಮಗೆ ಮತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ಇರ್ತಾರೆ, ಓದುವ ಸಮಯ ಒಂದು 4 ವರ್ಷ, 8 ವರ್ಷ, 10 ವರ್ಷ ಇರ್ತದೆ, ಅಥವಾ 12 ವರ್ಷ ಆ ಓದುವ ಸಮಯದಲ್ಲಿ ಓದುವುದನ್ನು ಬಿಟ್ಟು ಉಳಿದ ಕಡೆಗೆ ಗಮನ ಕೊಟ್ಟಾಗ ನಿಜವಾಗಿ ಅವನಿಗೆ ಏನು ಮಾಡಬೇಕಿತ್ತು ಅದರ ಗಮನಕ್ಕೆ ಕೊಡದೇ ಇದ್ದಾಗ ಮುಂದಿನ ಆತನ ಜೀವನ ಪೂರ್ತಿ ಆತ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದರ ಬದಲು ಆ ಓದುವ ಸಮಯದಲ್ಲಿ ಆತ ಚೆನ್ನಾಗಿ ಓದಿದಂಥ ಸಂದರ್ಭದಲ್ಲಿ ಮುಂದಿನ 30-40 ವರ್ಷಗಳು ಆತ ಸುಖ ಜೀವನವನ್ನು ನಡೆಸಲಿಕ್ಕಾಗ್ತದೆ. ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕ ಜೀವನ ಅಂತ ಹೇಳುತ್ತೆ, ನಾವು ಏನೋ ಸಾಧನೆ ಮಾಡ್ತೇವೆ, ಅದರಲ್ಲಿ ಆಧ್ಯಾತ್ಮಿಕ ಸಾಧನೆ ಅಂತ ಮಾಡಿದರೆ ಅದು ಶಾಶ್ವತವಾದಂಥ ಸುಖವನ್ನು ಕೊಡ್ತದೆ. ಅಥವಾ ಲೌಕಿಕವಾದಂಥ ಸಾಧನೆಯನ್ನು ಮಾಡಿದರೆ ಅದು ತಾತ್ಕಾಲಿಕವಾದಂಥ ಸುಖವನ್ನು ಕೊಡ್ತದೆ. ಈ ವ್ಯತ್ಯಾಸವನ್ನು ನಾವು ಅಥವಾ ವಿವೇಕಿಯಾದವನು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ಜೀವನದತ್ತ ಆತ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಜನರು ಭಾವನಾತ್ಮಕವಾದಂಥ ಸುಖಭೋಗಗಳ ಮೋಹಕ್ಕೆ ಅಂಟಿಕೊಂಡಿರ್ತಾರೆ. ಅದಕ್ಕೆಲ್ಲ ಕಾರಣ ಭಾವನಾತ್ಮಕವಾದಂತಹ ಅಂದರೆ ಮೋಹ. ಯಾರೋ ಒಂದು ಹೊಗಳಿದ್ರು, ನೀನು ಭಾಳ ಒಳ್ಳೆಯವ, ಭಾಳ ಅಂತ ಏನೋ ಅವನನ್ನು ಹೊಗಳಿಕೊಂಡು ಅವನನ್ನು ದುರುಪಯೋಗ ಪಡೆಯುವಂಥದ್ದು. ಹೊಗಳಿದಾಗ ನಾವು ಆಗ ನಾವು ಎಲ್ಲವನ್ನು ಮರೆತು ನಮ್ಮ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಮರ್ತೇ ಬಿಡ್ತೇವೆ. ಹಾಗೆ ಅದಕ್ಕೆ ಅಂಟಿಕೊಂಡಿರುವುದು. ಮೋಕ್ಷಾಪೇಕ್ಷೆ ಉಳ್ಳವರು ಎಂದಾದರೂ ಒಂದು ದಿನ
ಇದನ್ನೆಲ್ಲ ಬಿಡಲೇಬೇಕು. ನಾವು ಮೋಕ್ಷವನ್ನು ಪಡಿಬೇಕಾದ್ರೆ ಈ ರೀತಿಯಾದಂಥ ತಾತ್ಕಾಲಿಕ ಸುಖವನ್ನು ಬಿಟ್ಟು ಬಿಡಬೇಕು. ನಮಗೆ ಮನಸ್ಸಿಲ್ಲದಿದ್ದರೂ ಬಿಡಲೇಬೇಕಾದಂಥ ಪರಿಸ್ಥಿತಿ ಮುಂದೆ ನಿರ್ಮಾಣ ಆಗೇ ಆಗ್ತದೆ. ಮುಂದೊಂದು ದಿನ ಆ ಜ್ಞಾನ ಬರ್ತದೆ ನಮಗೆ. ಆ ಸ್ಥಿತಿ ದುಃಖಕರವಾಗಿರ್ಬೋದು. ಆದರೆ ಆ ಮನಸ್ಸಿಗೆ ಬರುವಾಗ ಮಾತ್ರ ನಮ್ಮ ಪರಿಸ್ಥಿತಿ ಅಂತ ಹೇಳುವಂಥದ್ದು ಕೆಟ್ಟದಾಗಿರ್ತದೆ. ನಾವು ಚೆನ್ನಾಗಿರುವಾಗ ನಾವು ಬೇಕಾದಂತಹ ಸುಖ ವೈಭೋಗದಲ್ಲಿರುವಾಗ ಈ ಜ್ಞಾನ ಇರುವುದಿಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ ಹಾಗಾಗಬಾರ್ದು. ಕೆಡುವ ಮೊದಲೇ ನಾವು ಬುದ್ಧಿಯನ್ನು ಕಲಿತುಕೊಂಡು ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಆ ವೇದನಾಪೂರ್ಣವಾದಂತಹ ಜೀವನಕ್ಕೆ ನಾವು ಯಾವತ್ತೂ ಹೋಗದಂತೆ ಜಾಗೃತರಾಗಿರಬೇಕು. ಹಾಗೆ ನಾವು ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡ್ರೆ, ಹಾಗಾದರೆ ಇದನ್ನು ಹೇಗೆ ಸಾಧ್ಯ ಅಂದರೆ, ಜೀವನದಲ್ಲಿ ನಾವು ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡರೆ ಪ್ರಜ್ಞಾಪೂರ್ವಕವಾಗಿ ಅರ್ಪಣಾ ಮನೋಭಾವದಿಂದ ಮತ್ತು ಏಕ ಮನಸ್ಸಿನಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು. ಆ ಇಚ್ಛಾಶಕ್ತಿಯಿಂದ ನಾವು ಇಷ್ಟಪಟ್ಟರೆ ಜೀವನದ ಉನ್ನತ ಮಾರ್ಗದ ಕಡೆಗೆ ಬೇಕಾದರೂ ಹೋಗಬಹುದು, ಅಥವಾ ಕೆಳಗಡೆ ಬೇಕಾದರೂ ಹೋಗಬಹುದು. ಆ ಭವಿಷ್ಯ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಹಾಗೆ ಅದಕ್ಕಾಗಿ ಉತ್ಸಾಹವನ್ನು ನಾವು ಜಾಗೃತಗೊಳಿಸಿದರೆ ಆಗ ಅದಕ್ಕಾಗಿ ಹೋರಾಡಲು ಅವಶ್ಯವಾದಷ್ಟು ಶಕ್ತಿ ನಮಗೆ ದೊರೆಯುತ್ತದೆ. ಅಂದರೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಜೀವನ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಆದ್ದರಿಂದ ಈ ಜೀವನದಲ್ಲಿ ನಾವು ಮಾಡುವ ಯಾವುದೇ ಕೂಡ ಕಾರ್ಯವೂ ಕೂಡ ಅದು ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಇರಬೇಕು. ಇದರಿಂದ ನಾವು ಶ್ರೇಷ್ಠರಾಗಬಹುದು. ಮುಂದೆಯೂ ಕೂಡ ಹುಟ್ಟು ಅಂತಿದ್ದರೆ ಶ್ರೇಷ್ಠ ಜನ್ಮದಲ್ಲಿ ಹುಟ್ಟಿ ಇನ್ನೂ ಶ್ರೇಷ್ಠ ರೀತಿಯಾದಂಥ ಬದುಕು ನಡೆಸಲಿಕ್ಕೆ ಸಾಧ್ಯ ಉಂಟು. ಭಗವಂತ ಅವಕಾಶ ಕೊಟ್ಟರೆ ಅಲ್ಲಿ ಮೋಕ್ಷವನ್ನೂ ಪಡೀಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು ಅಂತ ಹೇಳ್ತಾ, ಈ ಪ್ರವಚನವನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಓಂ ತಸ್ಸತ್.